ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ರಿಗಂತಲ್ಲ, ಕೆಲವು ಜನ ಮುತ್ತೈದೆ ತಾಯಿಂದರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ದಯವಿಟ್ಟು ತಪ್ಪು ಲೋಪ ದೋಷ ಏನಾದರೂ ಕಂಡು ಬಂದಲ್ಲಿ ಕ್ಷಮೆ ಇರಲಿ. ನೀವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀರೋ ಬಿಟ್ಟಿರ್ತೀರೋ ಅದು ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರೋದು. ಅದು ನಿಮಗೆ ಅನುಮಾನ ಇರುವಂಥ ಪತಿದೇವರು ಸಿಕ್ಕಾಗ ನಿಮ್ಮ ದುರದೃಷ್ಟಕ್ಕೆ ಮತ್ತೊಬ್ಬರ ಅನುಮಾನದಿಂದ ನಿಮಗೆ ತೊಂದರೆಗಳನ್ನು ಕೊಡ್ತಿರುವ ಸಂದರ್ಭದೊಳಗೆ ಮತ್ತೊಬ್ಬರ ಮುಂದೆ ಹೇಳಬಾರ್ದಂತ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಮುತ್ತೈದೆ ತಾಯಂದರಿಗೆ ಮಾತ್ರ ಅನುಮಾನ ಇರುವಂಥ ಪತಿದೇವರು ಸಿಕ್ಕವರಿಗೆ ಮಾತ್ರ ಬಂಧುಗಳೇ, ಸರಿಯಾದ ಪರಿಸ್ಥಿತಿಗೆ ಪರಿಹಾರವನ್ನು ನಿಮ್ಮ ತವರು ಮನೆಯಿಂದ ಕರೆಸಿ ಇದಕ್ಕೆ ಸರಿಯಾದ ವಿಚಾರವನ್ನು ಬಳಸಿ ಸರಿಯಾದ ವಿಚಾರವನ್ನು ಮಾಡಿಸಿ ಸರಿಯಾದ ಸಂಸಾರವನ್ನು ನಡೆಸಿಕೊಳ್ಳಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಮುತ್ತೈದೆ ತಾಯಂದರಿಗೆ ಅನುಮಾನ ಇರುವಂಥ ಪತಿಯ ಬಗ್ಗೆದಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ನಿಮಗೆ ಪುಣ್ಯದ ಕೆಲಸ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂದ್ರೆ ನಿಮಗೆ ಮದುವೆ ಮಾಡಿಸಿರ್ತಕ್ಕಂಥ ಪುಣ್ಯಾತ್ಮರು ನಿಮ್ಮ ಹನುಮಾನದ ಪತಿಯ ದೇವರು ಸಿಕ್ಕಾಗ ದಯವಿಟ್ಟು ಆ ಮದುವೆ ಮಾಡಿಸಿರ್ತಕ್ಕಂಥ ಬುದ್ಧಿವಂತರಿಗೆ ಯಾವತ್ತೂ ನಿಮ್ಮ ಶಾಪ ಹಾಕಬಾರ್ದು ಅಂಥೇಳಿ ಅನುಮಾನ ಇರುವಂಥ ಪತಿದೇವರ ಸತಿಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ. ಕಾರಣ ಅವ್ರಿಗೆ ಒಳ್ಳೆಯದನ್ನು ಮಾಡಿರ್ತಾರೆ. ನಿಮ್ಮ ದುರ್ದೈವಕ್ಕೆ ಅನುಮಾನ ಇರುವಂಥ ಪತಿ ಸಿಕ್ಕಾಗ ದಯವಿಟ್ಟು ನಿಮ್ಮ ಶಾಪಕ್ಕೆ ಅವರಿಗೆ ಭಾಳಷ್ಟು ತೊಂದರೆಗಳು ಬರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಬಂಧುಗಳು. ಕಾರಣ ಯಾವುದೇ ದೇವಸ್ಥಾನದ ಪೂಜಾರಿ ಆಗಿರ್ಬೋದು, ಯಾವುದೇ ಪಕ್ಷದ ರಾಜಕಾರಣಿ ಆಗಿರ್ಬೋದು, ನಿಮಗೆ ಮದುವೆ ಮಾಡಿಸಿರ್ತಕ್ಕಂಥ ಬುದ್ಧಿವಂತ ನಿಮ್ಮ ಶಾಪಕ್ಕೆ ಅವರಿಗೆ ಅನೇಕ ರೀತಿಯಿಂದ ತೊಂದರೆ ಬರ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ದಯವಿಟ್ಟು ಮದುವೆ ಮಾಡಿಸಿರ್ತಕ್ಕಂಥ ಬುದ್ಧಿವಂತರಿಗೆ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರಿಗೆ ಶಾಪ ಹಾಕಬಾರ್ದು. ಮತ್ತೊಬ್ಬರ ಮುಂದೆ ನೀವು ನಿಮ್ಮ ಅಳವು ಕೂಡ ನಿಮ್ಮ ಕಣ್ಣಲ್ಲಿ ಬರ್ತಕ್ಕಂಥ ನೀರು ಕೂಡ ಮತ್ತೊಬ್ಬರಿಗೆ ಗೊತ್ತಾಗಿರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಏನಾದರೂ ತಪ್ಪು ಲೋಪ ದೋಷ ಕಂಡು ಬಂದರೆ ಕ್ಷಮೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಭುವನೇಶ್ವರ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಂಧುಗಳೇ.